ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಈ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಭರವಸೆಗಳಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ, ಆ ಸಿನಿಮಾ ತಂಡ ಇವತ್ತು ನಮ್ಮ ಜೊತೆ ಇದೆ. ಅವಿನಾಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗೋವಿಂದ್ ಸರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪಾತ್ರದ ಬಗ್ಗೆ ಈ ಸಿನಿಮಾದಲ್ಲಿ ಹೇಗಿರುತ್ತೆ? ಅವಿನಾಶ್ ಸರ್ ಯಾವ ರೀತಿ ಕಾಣಿಸ್ಕೊಳ್ತಾರೆ? ಈ ಸಿನಿಮಾದ ನಾಯಕಿಯ ತಂದೆ ಪಾತ್ರ ಮಾಡಿದ್ದೀನಿ. ಓಕೆ, ಒಂದು ವಿಭಿನ್ನವಾಗಿದೆ. ತಂದೆ ಅಂತ ಒಂದು ಫ್ಲಾಟ್ ಕ್ಯಾರೆಕ್ಟರ್ ಅಲ್ಲ, ಅದಕ್ಕೆ ಆದಂತ ಒಂದು ಡೈಮೆನ್ಷನ್ ಇದೆ ಕ್ಯಾರೆಕ್ಟರ್ಗೆ. ಸ್ವಲ್ಪ ಕಾಂಪ್ಲೆಕ್ಸಿಟೀಸ್ ಕೂಡ ಇದೆ. ಅದನ್ನೆಲ್ಲ ನಿರ್ದೇಶಕರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೊ ತುಂಬಾ ಎಂಜಾಯ್ ಮಾಡಿದೆ ನಾನು. ಯಾಕಂದ್ರೆ ನಾವು ನಾರ್ಮಲ್ ಆಗಿ ತಂದೆ ಪಾತ್ರ ಅಂದ ತಕ್ಷಣ ನಮ್ಗೆ ಒಂದು ರೀತಿ ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ತಂದೆ ಪಾತ್ರ ಇದು ಹೀಗಿರುತ್ತೆ ಅಂತ ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನಿಮಾದ ಒಂದು ಸೆಟಪ್ ನಲ್ಲಿ ಹಾಗೆ ಇರ್ತೀವಿ. ಆದ್ರೆ ಈ ಸಿನಿಮಾದಲ್ಲಿ ಆತರ ಆಗ್ಲಿಲ್ಲ ನನಗೆ. ಈ ಪಾತ್ರ ನನಗೆ ಇಷ್ಟವಾಗಿ ನಾನು ತುಂಬಾ ಪ್ರೀತಿಯಿಂದ ಮಾಡಿದಂತ ಪಾತ್ರ ಇದು. ಕುಮಾರ್ ಸರ್, ನೀವು ಒಂದಿಷ್ಟು ಬ್ರೇಕ್ ನ ಬಳಿಕ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತಾ ಇದೆ ಕಾಟೇರ ಟೀಮ್ ಜೊತೆ ವರ್ಕ್ ಮಾಡುವಂತ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಒಂದಿನ ನನಗೆ ಮ್ಯಾನೇಜರ್ ಸಾರ್, ನನ್ನ ರಾಕ್ಲೈನ್ ವೆಂಕಟೇಶ್ ಮ್ಯಾನೇಜರ್ ನರಸಿಂಹ ಮಾತಾಡೋದು ಅಂದರು. ಹೇಳು ಚಿನ್ನ, ಏನು ಸಮಾಚಾರ ಅಂದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ತರುಣ್ ಅವ್ರು ನಿಮ್ಮನ್ನ ನೋಡ್ಬೇಕಂತ. ನಂದು ಔಟ್ಡೋರ್ ಯೂನಿಟ್ ಎಲ್ಲ ಇರೋದ್ರಿಂದ ಸಡನ್ನಾಗಿ ಜನರಲ್ ಆಗಿ ಏನು ಆ ಥರದ್ದು ಏನೋ ಇರ್ಬೋದು, ಅವ್ರು ಬಂದು ಮಾತಾಡೋದಕ್ಕೆ ಹಾಗೆ ಹೇಗೆ ಅಂತೇಳಿ ಬರ್ಲಪ್ಪ ಆಫೀಸಲ್ಲಿದ್ದೀನಿ ಅಂತ. ಸಾರಿ ಸಾರ್ ಬಂದರು. ಸರ್ ನನಗೆ 2 ಅವರ್ ಟೈಮ್ ಬೇಕು. ಹೇಳಿ ಸರ್, ಏನು ನನ್ನ ಕತೆ ಹೇಳ್ಬೇಕು ನಿಮಗೆ ಹಾಗೆ ಓಕೆ. ಆ್ಯಕ್ಚುಲಿ ನನ್ನ ಮಕ್ಕಳು ದರ್ಶನ್ದು ಬಿಗ್ ಫ್ಯಾನ್. ಅವರಿಗೆ ಅದಿರುತ್ತೆ. ಈಗ ನಾವೆಲ್ಲ ಅಣ್ಣವ್ರಿಗೆ ನಾವು ಹೆಂಗೆ ಆರಾಧನೆ ಮಾಡ್ತಾ ಇದ್ವಿ, ಇವ್ರುಗಳೆಲ್ಲ ಆ ಥರ ಕತೆ ಹೇಳಿದ್ರು. ನನಗೆ ಆ ಕತೆ ಕೇಳೋಕ್ಕೆ ಮುಂಚೆ ಮೋಸ್ಟ್ಲಿ ನಾನು ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದಿತ್ತು. ಅದೇನೋ ಐ ಫೆಲ್ಟ್ ಬಸ್ ನಿಜವೂ ಚೆನ್ನಾಗಿದೆ. ಅವ್ರು ಲಾಸ್ಟಿಗೆ ಒಂದು ವರ್ಡ್ ಹೇಳಿದ್ರು, ಸರ್ ಈ ಸಿನಿಮಾದಲ್ಲಿ ಕಾಟೇರ ಎಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ರೆ, ಅವ್ರು ಸೈಲೆಂಟ್ ಆಗೋದೇ ಒಂದೇ ಒಂದು ಪಾತ್ರಕ್ಕೆ, ಅದು ನಿಮ್ಮ ಪಾತ್ರಕ್ಕೆ. ನಿಮ್ಮ ಪಾತ್ರ ಎಂಟ್ರಿ ಆದಾಗ ಆ ಕ್ಯಾರೆಕ್ಟರ್ ಸ್ವಲ್ಪ ಸೈಲೆಂಟ್ ಆಗುತ್ತೆ. ಆ ಥರದ್ದು ಬಂದಿದ್ರು. ನೋಡಿ, ಈ ಥರದ್ದು ಇದೆ ಸರ್, ಅದನ್ನು ಒಂದು ಹೆಸರಿರೋಂಥ ಒಬ್ಬರು ನಟರು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತೇಳಿ. ನಾನು ಬಸ್ ನನಗೊಂದಿನ ಟೈಮ್ ಕೊಡಿ ಅಂದೆ. ನಾನು ಮನೆಗೆ ಬಂದೆ. ನಾನು ಹೇಳಿದೆ, ಏನೋ ನಿಮ್ಮದು ಡಿ ಬಸ್ದು ನನಗೊಂದು ಸಿನಿಮಾ ಬಂದಿದೆ ಅಂದರೆ ನನ್ನ ಮಕ್ಕಳು ಡ್ಯಾನ್ಸ್ ಮಾಡೋಕ್ಕೆ ಇಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನೀವು ಮಾಡಲೇಬೇಕು ಹಾಗೆ. ಅದೊಂದು ನನಗೆ ಮಕ್ಕಳದು ಒಂದು ಖುಷಿ ಇತ್ತು. ನಾನು ಹೇಳಿದೆ, ಇಲ್ಲ ಸರ್ ನಾನು ವರ್ಕ್ ಮಾಡ್ತೀನಿ ಅಂತ ಹೇಳಿದ್ದು ಅಷ್ಟೇ ಗೊತ್ತು. ಆಮೇಲೆ 1 ವರ್ಷ ಕಮಿಟ್ಮೆಂಟ್ 1 ಇಯರ್, ಬಟ್ 1 ಇಯರ್ ಹೋಗಿದ್ದು ಗೊತ್ತಾಗಿಲ್ಲ. ಐ ಲರ್ನ್ಡ್ ಎ ಲಾಟ್. ನಾನು 30 ವರ್ಷಕ್ಕೆ ಬಂದ ಮೇಲೂ ಏನೋ ಒಂದು ಕಲ್ತಿದ್ದೀನಿ ಅಂದರೆ ಅದು ಕಾಟೇರದಲ್ಲಿ ನಾನು ಕಲ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಈ ಸಿನಿಮಾ ಕಂಟೆಂಟ್ ಒಂದು, ಇನ್ನೊಂದು ಹ್ಯಾಂಡ್ಲಿಂಗು, ದರ್ಶನ್ ಅವರ ಪಾತ್ರ, ಈ 3 ಕೂಡ ಇದುವರೆಗೆ ಮಾಡಿರೋ ಸಿನಿಮಾಗಳು ಎಲ್ಲದಕ್ಕಿಂತ ತುಂಬಾ ಬೇರೆ ರೀತಿ ಇದೆ. ಅದೇ ದೊಡ್ಡ ಪ್ಲಸ್ ಪಾಯಿಂಟ್ ಸಿನಿಮಾಕ್ಕೆ. ಪಾತ್ರಗಳ ಕ್ರಿಯೇಷನ್ ಆಗಲಿ ಅಥವಾ ನಮ್ಮ ಮಣ್ಣಿನ ನಮ್ಮ ಸೊಗಡಿನ ಸಿನಿಮಾ ಇದು. ಈಗಿನ ಕಾಲಕ್ಕೆ ತುಂಬಾ ಹತ್ತಿರವಾಗುವಂತ ಸಿನಿಮಾನ, ಯಾಕಂದ್ರೆ 70-80ರ ದಶಕದ ಕಥೆಯನ್ನ ಈಗ ಹೇಳ್ತಾ ಇರೋದು. ನೋಡಿ, ಸಿನಿಮಾದಲ್ಲಿ ಯಾವಾಗಲೂ ಹತ್ರ ಆಗೋದು ಯಾವ್ದು ಗೊತ್ತಾ? ಎಮೋಷನ್ಸ್. ಎಸ್, ಎಕ್ಸಾಕ್ಟ್ಲಿ. ಯಾವುದೇ ಕತೆ ಮಾಡಿ ಎಲ್ಲೋ ಒಂದು ಎಮೋಷನಲ್ ಕಂಟೆಂಟ್ ಇರಲೇಬೇಕು. ಅದಿದ್ದಾಗಲೇ ಜನ ಅದನ್ನ ರಿಸೀವ್ ಮಾಡ್ಕೊಳ್ಳೋದು, ಜನಕ್ಕೆ ಅದು ತಟ್ಟೋದು. ಅದು ಈ ಸಿನಿಮಾದಲ್ಲಿ ಅದ್ಭುತವಾಗಿದೆ. ಇಡೀ ಒಂದು ಹಳ್ಳಿನ ಸೆಟ್ ಹಾಕಿದ್ದಾರೆ. ಅದಕ್ಕೆ ಕಾಂಟ್ರಿಬ್ಯೂಷನ್ ನಿಜವಲ್ಲ ಆರ್ಟ್ ಡೈರೆಕ್ಟರ್ದು, ನಿರ್ದೇಶಕರದು ಮತ್ತೆ ನಿರ್ಮಾಪಕರದು ಮೇನ್. ರಾಕ್ಲೈನ್ ಅವ್ರದ್ದು. ಇವತ್ತಿನ ಯುವ ಜನಾಂಗ ಜೊತೆ ಕೆಲಸ ಮಾಡಿದಾಗ ನಾವು ಅಪ್ಡೇಟ್ ಆಗ್ತೀವಿ, ಅವ್ರ ರೀತಿ ಯೋಚನೆ ಮಾಡ್ತೀವಲ್ವಾ. ಸೊ ಒಬ್ಬ ಡೈರೆಕ್ಟ್ರು ಕಲಾವಿದರನ್ನ 1 ವರ್ಷ ಇಟ್ಕೊಂಡು ಈ ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಹೋಮ್ವರ್ಕ್ ಎಷ್ಟಿರುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ವಾಟ್ ಇಸ್ ಗ್ರೇಟ್ ಅಬೌಟ್ ತರುಣ್ ಅವ್ರ ಬಗ್ಗೆ, ಅದು ನಾನು ಹೇಳಲೇಬೇಕು. ಸಿನಿಮಾ ಇವತ್ತಿನ ಟೆಕ್ನಾಲಜಿನ ಮಾಡ್ತಿರೋದು. ನಾವು ಕತೆ ಹೇಳ್ತಾ ಇರೋದು 70ನೇದು, ಬಟ್ ಹಿ ಹಸ್ ಗಿವನ್ ದಟ್ ಸೇಮ್ ಫೀಲಿಂಗ್. ನಮ್ಮನ್ನೆಲ್ಲರನ್ನೂ ಒಂದಿನ ಒಂದು ಹೋಟ್ಲಿಗೆ ಕರೆದ್ರು, ಎಲ್ಲ ಕಲಾವಿದರನ್ನು ಕುಂಡಿಸ್ಕೊಂಡ್ರು, ಎಲ್ಲ ಟೆಕ್ನಿಷಿಯನ್ ಕುಂಡಿಸ್ಕೊಂಡ್ರು. ಇಡೀ ಸಿನಿಮಾದು ರೀಡಿಂಗ್ ವಿತ್ ಡೈಲಾಗ್, ಫಸ್ಟ್ ಸೀನ್ ಏನು ಹೇಳಿದ್ರೆ ಲಾಸ್ಟ್ ಸೀನ್ವರೆಗೂ ನಮಗೆ ಅಲ್ಲೇ ಒಂದು ಸಿನಿಮಾ ನೋಡಿದ್ದು ಒಂದು ಫೀಲ್ ಬಂತು. ಯಾಕಂದ್ರೆ ವಿತ್ ನಂದು ಡೈಲಾಗ್ ಏನು ಬರುತ್ತೆ ಅಂತ, ಸಾರ್ದು ಡೈಲಾಗ್ ಏನು ಬರುತ್ತೆ ಅಂತ ಆ ಥರ ಹೇಳಿ ಅವತ್ತು ಅದನ್ನು ಮುಗಿಸಿದ್ರು. ಅದಾದಮೇಲೆ ಒಂದು ದಿನ ಒಂದು ಮೇಕಪ್ ಇದ್ರ ಥರ ಕಾಸ್ಟ್ಯೂಮಲ್ಲಿ ನಾವು ಹೆಂಗೆ ಕಾಣ್ತೀವಿ, ಆ ಕಾಸ್ಟ್ಯೂಮ್ ನಮಗೆ ಸೂಟ್ ಆಗುತ್ತೆ ಇಲ್ವೋ, ಕಾಸ್ಟ್ಯೂಮ್ಗಳೆಲ್ಲ ತರಿಸಿ ಅದ್ರದ್ದೊಂದು ಫೋಟೋ ಶೂಟು. ಅಲ್ಲಿ ನಮಗೆ ಪಾತ್ರದ ಒಂದು ಇದು ಬಂದಂಗೆ ಆಯಿತು. ಓಹೋ ಇದು ಹಾಗೆ ಹೀಗೆ ಅಂದ್ಕೊಂಡಂತ. ಆನ್ ದಟ್ ಇಡೀ ನಮ್ಮದು ಸ್ಕ್ರಿಪ್ಟ್ ಏನಿದೆ ನಮ್ಗೆ ಕೊಟ್ಬಿಟ್ರು. ಸರ್ ಇದು ಇಡೀ ಸಿನಿಮಾದು, ಅದರಲ್ಲಿ ಸಾರ್ದು ಡೈಲಾಗ್ ಇರ್ಬೋದು, ನನ್ನ ಡೈಲಾಗ್ ಇರ್ಬೋದು, ಎಲ್ಲರದ್ದು ಇರುತ್ತೆ. ಆ ಫುಲ್ ಇದನ್ನೇ ಕೊಟ್ಬಿಟ್ರು ನಮಗೆ. ಅವಾಗ ಏನಾಗುತ್ತೆ, ನಮಗೊಂದು ಚಿಕ್ಕ ಹೋಮ್ವರ್ಕ್ ಮಾಡ್ಕೊಂಡಂಗೆ ಆಗುತ್ತೆ. ಸಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಸಿನಿಮಾ ಬೆಟರ್.
ಆ ದೊಡ್ಡ ಸಿನಿಮಾದಲ್ಲಿ ಅವ್ರ ಹೋಮ್ವರ್ಕ್ಗಳಿತ್ತಲ್ಲ, ಯಾರಿಗೂ ಏನು ಕನ್ಫ್ಯೂಷನ್ ಆಗ್ತಿದ್ದಂಗೆ ಅದನ್ನ ತಗೊಂಡೋಗೋದಿತ್ತಲ್ಲ, ಆ್ಯಡ್ಸ್ ಆಫ್ ಟು ತರುಣ್ ಸರ್. ನಮ್ಮ ಡಿ ಬಾಸು ಸೂಪರ್ ಸ್ಟಾರ್. ಹೌದು, ಅವ್ರ ಸೆಟ್ಟಿಗೆ ಬಂದ್ಮೇಲೆ ನಾವುಗಳು ಸೂಪರ್ ಸ್ಟಾರ್ ಆಗಿಬಿಡ್ತೀವಿ. ಪ್ರತಿಯೊಬ್ಬರಿಗೂ ಎಷ್ಟು ಗೌರವ ಕೊಡ್ತಾರೆ, ಎಷ್ಟು ಅವ್ರದ್ದು ಸಿಂಪ್ಲಿಸಿಟಿ. that's why people love him. Seriously. ಹಾರ್ಟ್ ಟಚಿಂಗ್. ಅದೇ ನಾನು ಹೇಳ್ತಾ ಇರೋದು, ನಾವುಗಳು ಬಂದೇಟಿಗೆ ಅಣ್ಣ ತಿಂದ್ರ ಇವತ್ತು ನಾವು ಏನೋ ಶುಕ್ರವಾರ ತಿನ್ನಲ್ಲ ಅಂದ್ರೆ ಅದು ಮೈಂಡಲ್ಲಿ ಮಾಡಿಕೊಂಡು ಶನಿವಾರ ಎಲ್ಲಾ ಥರದ್ದು ಬರುತ್ತೆ. ಅಷ್ಟೊಂದು ಟೇಕಿಂಗ್ ಕೇರ್ ಇದೆಯಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್. ಆರಾಧನಾ ರಾಮ್ ಹೊಸಬರು, ಅವ್ರ ಜೊತೆ ಒಂದು ಟೆರಿಯನ್ನ ಹಂಚ್ಕೊಳ್ಳುವಂತ ಸೀನ್ ಹೇಗೆ? ನಾನು ಮಾಲಾಶ್ರೀ ಜೊತೆನೂ ಮಾಡಿದ್ದೀನಿ, ಅವ್ರಿಗೂ ಪಿಕ್ಚರ್ ತಂದೆ ಪಾತ್ರ ಮಾಡಿದ್ದೀನಿ, ಮಗಳ ಜೊತೆನೂ ಮಾಡಿದ್ದೀನಿ. ಆ ಹುಡುಗಿ ತುಂಬ ಪ್ರಿಪೇರ್ ಆಗಿ ಬಂದು ಆಶ್ಚರ್ಯ ಆಗುತ್ತೆ. ದೊಡ್ಡ ದೊಡ್ಡ ಡೈಲಾಗ್ಗಳು. ಒಂದು ಸೀನ್ ಮಾಡಿದ್ವಿ, ಇಡೀ ಸೀನ್ ಒಂದು ಶಾರ್ಟ್ ಇಟ್ರು. ನಾವು ಮಾಡ್ತೀವಿ, ನಾವು ಯಾಕಂದ್ರೆ ನಾವು ಅದು ಮಾಡಿದೀವಿ, ಕೆಲಸ ಮಾಡಿದ್ವಿ, 35-40 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಆ ಹುಡುಗಿ ಮೊದಲನೇ ಸಿನಿಮಾಕ್ಕೆ ಆಕ್ಟಿವಿಟೀಸ್ ಇಟ್ಕೊಂಡು ಡೈಲಾಗ್ ಹೇಳ್ಕೊಂಡು ಇಡೀ ಸೀನನ್ನು ಮಾಡಿ ಮುಗಿಸೋದು ಒಂದೇ ಶಾರ್ಟಲ್ಲಿ. ಅಂದರೆ ಅಷ್ಟು ಕಾನ್ಸಂಟ್ರೇಷನ್ನು, ಅಷ್ಟು ಪ್ರಿಪರೇಷನ್ ಇತ್ತು. ಆ್ಯಂಡ್ ಮೆಮೊರಿ ಅದ್ಭುತವಾಗಿದೆ, ಭಾಳ ಹಂಬಲ್ ಆಗಿದ್ದಾಳೆ. ಮುಂದೆ ಹೀರೋಯಿನ್ ಆಗುವಂಥ ಒಳ್ಳೆ ಹುಡುಗಿ, ಒಂದು ಒಳ್ಳೆ ಹೀರೋಯಿನ್ ಆಗುವಂಥ ಎಲ್ಲ ಲಕ್ಷಣಗಳನ್ನು ಹುಡುಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾಳೆ. ಹ್ಯಾಟ್ಸ್ ಆಫ್ ಟು ಹರ್ ಆ್ಯಂಡ್ ಐ ವಿಶ್ ಹರ್ ಆಲ್ ದ ವೆರಿ ಬೆಸ್ಟ್. ನಾನು ಹೇಳ್ದಂಗೆ ಫ್ಯಾಮಿಲಿ ಡ್ರಾಮಾಗಳಿದೆ, ಎಮೋಷನ್ಸ್ ಇದೆ, ಹಲವಾರು ಒಳ್ಳೆ ಸಿನಿಮಾಗಳು ಬಂದರೂ ಕೂಡ ದೊಡ್ಡ ಹಿಟ್ ಆಗಿರೋದು ತುಂಬ ಕಡಿಮೆ ಈ ವರ್ಷ. ನಮಗೆ ವಿ ನೀಡ್ ಎ ಬ್ಲಾಕ್ ಬಸ್ಟರ್, ಅದು ಬೇಕು ನಮಗೆ. ಆ ಕೆಲಸನ ಈ ಸಿನಿಮಾ ಮಾಡ್ತೀನಿ ಅನ್ನೋ ಧೈರ್ಯ ನನಗಿದೆ. ಅದಕ್ಕೆ ಎಲ್ಲ ಸಹಕಾರನೂ ಬೇಕಿದ್ದಕ್ಕೆ. ಇಟ್ ಶುಡ್ ಬಿಕಮ್ ಎ ಬ್ಲಾಕ್ ಬಸ್ಟರ್. ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಒಬ್ಬ ರೈತ ತನ್ನ ಬೆವರಿನ ದುಡಿಮೆನ ಅದಕ್ಕೆ ಬೆಲೆ ಸಿಗದಿದ್ದಾಗ ಅದೇ ಏನದು ನಿಜವಾದ ನೋವು. ಅಂಥ ನೋವಲ್ಲಿರುವಂಥ ರೈತರುಗಳಿಗೆ ಅಂದರೆ ಆ ಇಡೀ ಊರೇ ಕಾಟೇರನ್ನ ಪ್ರೀತಿಸಿದ್ರೆ ಕಾಟೇರ ಇಡೀ ಊರನ್ನ ಪ್ರೀತಿಸ್ತಾನೆ. ಇದ್ರನ್ನ ಇಟ್ಕೊಂಡು, ಆ ಪಾಯಿಂಟ್ಗಳನ್ನ ಇಟ್ಕೊಂಡು ಇವ್ರು ಏನು ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಇಟ್ಕೊಂಡಿದ್ದಾರೆ, ಆಟ ಆಡಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಇಶ್ಯೂ, ಒಂದು ಜಮೀನಿಗೆ ಲ್ಯಾಂಡಿಗೆ ಸಂಬಂಧಪಟ್ಟಂಗೆ ಒಂದು ಬಹಳ ಅಥೆಂಟಿಕ್ ವಿಷಯನ ಇಟ್ಕೊಂಡು ಅದನ್ನ ಇಟ್ಕೊಂಡು ಇಡೀ ಸಿನಿಮಾ ಕಥೆನ ಹಿಡಿದಿದ್ದಾರೆ. ಅವಾಗ ಏನಾಗುತ್ತೆ, ಇದು ಸಿನಿಮಾ ಅನ್ನೋದಕ್ಕಿಂತ ವಿ ಫೀಲ್ ಸಮಥಿಂಗ್ ಇಸ್ ಹ್ಯಾಪನಿಂಗ್. ಥಿಯೇಟರ್ಗೆ ಯಾರನ್ನ ಬಂದ್ರು ಅವ್ರಿಗೂ ಅನ್ಸುತ್ತೆ ನಾವು ವಿ ಆರ್ ಪಾರ್ಟ್ ಆಫ್ ದಿಸ್. ಅದೊಂದು ವಾರ್ ತರ, ಅದು ಸಿನಿಮಾ ಒಳಗಡೆ ಒಂದು ವಾರ್ ತರ ಇರುತ್ತೆ. ಅದರಲ್ಲಿ ನಾವು ಇದೀವಿ ಅನ್ನೋ ಒಂದು ಫೀಲಿಂಗ್ 100% ಇದೆ. ಏನಕ್ಕೆ ಅಂತ ಹೇಳಿದ್ರೆ ದೃಶ್ಯಗಳ ಥರ ಇದೆ. ಫ್ರಾಂಕ್ ಆಗಿ ಹೇಳ್ತೀನಿ, ರಾಕ್ಲೈನ್ ಅವರು ಲಕ್ಕಿ ಇದ್ದಾರೆ, ನಾವೆಲ್ಲರೂ ಲಕ್ಕಿ ಇದ್ದೀವಿ. ಕಾಟ್ಯಾರ ಅದು ಒಂದು ನೆನಪಾಗಿ ಉಳಿಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಅವಿನಾಶ್ ಸರ್ ಆ್ಯಂಡ್ ಕುಮಾರ್ ಗೋವಿಂದ್ ಸರ್, ನಿಮಗೂ ಕೂಡ ಧನ್ಯವಾದಗಳು. ಕಾಟೇರ ಸಿನಿಮಾ ಅಂತಂದರೆ ಈ ಸಿನಿಮಾಗೆ ಕಥೆಯೇ ಜೀವಾಳ, ಜೊತೆಗೆ ಡೈಲಾಗ್ಸೇ ಇದರ ಸ್ಟ್ರೆಂತ್. ಜಡೇಶ್ ಕೆ ಹಂಪಿ ಅವರು ಈ ಸಿನಿಮಾಗೆ ಕಥೆಯನ್ನ ಬರೆದಿದ್ದಾರೆ. ಜಡೇಶ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಸಿನಿಮಾ ರಂಗದಲ್ಲಿ ಬಹಳ ಬೇಡಿಕೆಯ ಡೈಲಾಗ್ ರೈಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾಸ್ತಿ ಅವರು ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಮೊದಲು ಜಡೇಶ್ ಸರ್, ಈ ಕತೆಗೆ ಸ್ಫೂರ್ತಿ ಅನ್ನುವಂಥದ್ದು ಏನಾದರೂ ಇದೆಯಾ? ಯಾಕಂದ್ರೆ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ಸ್ ಅಂತ ಹೇಳ್ತಾ ಇರೋದ್ರಿಂದ ಇದಕ್ಕೆ ಒಂದು ಸ್ಫೂರ್ತಿ ಅಂತ ಏನಾದರೂ ಇದೆಯಾ? ನಮ್ಮ ಊರಲ್ಲಿ ನಡೆದದ್ದು, ನಮ್ಮೂರಲ್ಲ ತುಂಬಾ ಹಳ್ಳಿಗಳಲ್ಲಿ ನಡೆದ ವಿಚಾರಗಳೇ. ಅದನ್ನ ಯಾರು ಮುಟ್ಟಿರಲಿಲ್ಲ, ಅದು ನೋಡಿರಲಿಲ್ಲ. ಅದನ್ನ ಸಿನಿಮಾ ಆಗಿ ಹೇಗೆ ಮಾಡ್ಬೋದು ಅಂತ ಸದ್ಯ ಯಾರು ಯೋಚನೆ ಮಾಡಿರಲಿಲ್ಲ. ಒಂದ್ಸರಿ ತರುಣ್ ಸರ್ಗೆ ಇವೆರಡು ಕಂಟೆಂಟ್ನ ಹೇಳಿದೆ, ಅವ್ರಿಗೂ ಅದು ಟ್ರಿಗರ್ ಆಯಿತು. ಆಮೇಲೆ ಲಾಕ್ಡೌನ್ಗಳಲ್ಲಿ ಇದನ್ನ ಒಂದು ಜರ್ನಿ ಶುರು ಮಾಡಿದ್ವಿ. ದರ್ಶನ್ ಅವರೇ ಹೀರೋ ಆಗ್ಬೇಕು ಅಂತ ಇತ್ತಾ? ಯಾವ ರೀತಿ ಆ ಟೀಮ್ ಜೊತೆ ಕನೆಕ್ಟ್ ಆಗಿದೆ ಹೇಗೆ? ನನಗಂತ ಹೇಳಿಲ್ಲ, ಅವ್ರ ಮೈಂಡಲ್ಲಿ ಬಾಸ್ ಮೈಂಡ್ ಅವ್ರಿಗೆ ಇರ್ಬೋದೇನು, ನನಗೆ ಯಾವುದೇ ರೀತಿಯಲ್ಲಿ ಹೇಳಿರ್ಲಿಲ್ಲ. ಯಾವಾಗ ಸಬ್ಜೆಕ್ಟ್ ಒಂದು ಇದಾಯ್ತು, ಒಂದು ಸರ್ಕಲ್ ಆಯ್ತು, ಅವಾಗ ರಿವೀಲ್ ಮಾಡಿದ್ವಿ, ಬಾಸ್ಗೆ ಮಾಡೋಣ ಅಂತ ಹೇಳಿದ್ಮೇಲೆ ಅವಾಗ ಸೀನ್ಸ್ಗಳು ಅವು ಬೇರೆ ಲೆವೆಲಿನ ಅದ್ರದ್ದು ವೇಗ ಮತ್ತು ಅದು ಫೋರ್ಸೇ ಬೇರೆ ಆಯ್ತಾ ಹೋಯಿತು. ಆಸ್ ಅ ಕತೆಗಾರ ಆಗಿ ನಿಮಗೆ ದರ್ಶನ್ ಅವರನ್ನ ನೋಡಿದಾಗ ಯಾವ ರೀತಿ ಕೋರಿಲೇಟ್ ಅಂತ ಅನ್ನಿಸ್ತು? ಅದೊಂಥರ ದೃಶ್ಯ ವೈಭವನೇ ಅದು. ಬಾಸ್ ಬಂದ್ಮೇಲೆ ಅಂತಂದರೆ ಪ್ರತಿ ಸೀನು ನಾವು ಬರೆಯುವಾಗಾದರೆ, ನಾನು ಅದಕ್ಕೂ ಮುಂಚೆ ಗುರು ಶಿಷ್ಯರು ಆ ಥರ ಬರೆದಾಗ ಇಷ್ಟು ಕಮರ್ಷಿಯಲ್ ಆಗಿ ನಮ್ಗೆ ಆ ಥಾಟ್ ಇರಲಿಲ್ಲ. ಬಟ್ ತರುಣ್ ಸರ್ಗೆ ಅದು ಹಿಡಿತಾ ಇತ್ತು, ಹಿಂಗೆ ಬರಬೇಕು ಕಣ ಅಂದರೆ. ಅವರಿಂದ ನಾನು ತುಂಬ ವಿಷಯಗಳನ್ನ ಕಲಿತೆ. ಪ್ರತಿ ಸೀನು ಒಂದು ಎಂಟ್ರಿ, ಎಕ್ಸಿಟ್ ಮತ್ತು ಈ ಥರದ್ದು ಬಿಲ್ಡಪ್ ಇರಬೇಕು. ನನಗೆ ಯಾಕೆ ಇಷ್ಟು ಹೇಳ್ತಾರೆ ಸಬ್ಜೆಕ್ಟ್ಗೆ ಇಷ್ಟಲ್ಲ ಅಂತ. ಯಾಕೆ ನಾವು ಈ ಥರ ಸೆಟಲ್ ಆಗಿ ಶರಣ್ ಸರ್, ಪ್ರಜ್ವಲ್ ದೇವರ, ಜೆಂಟ್ಲ್ಮನ್ ಈ ಥರ ಇದ್ದಿದ್ದು.
ಆ ಥರ ಅನಿಸಿತ್ತು ನನಗೆ. ಬಟ್ ಸಿನಿಮಾ ಅದೆಲ್ಲ ನೋಡಿದ್ಮೇಲೆ ಅದೊಂದು ಮ್ಯೂಸಿಕಲ್ ಆದಮೇಲೆ ನನಗೆ ಅನಿಸ್ತು ಯಾಕೆ ಹೇಳ್ತಾ ಇದ್ರು ಅವರು, ಯಾಕೆ ಒಬ್ಬ ದೊಡ್ಡ ಹೀರೋಗೆ ಇದು ಬೇಕು ಅಂತ ನನಗನ್ನಿಸ್ತು. ಸೊ ಅದೇ ನನಗೆ ತುಂಬ ಲರ್ನಿಂಗ್ ಆಯಿತು ಕೂಡ. ಮಾಸ್ತಿ ಕನ್ನಡದ ಆಸ್ತಿ ಅನ್ನುವಂಥ ಮಾತಿದೆ. ದರ್ಶನ್ ಸರ್ಗೆ ಆ ಮಾಸ್ ಡೈಲಾಗ್ಗಳನ್ನು ಅಥವಾ ಈ ಸಿನಿಮಾಗೆ ಅನುಗುಣವಾದಂಥ ಡೈಲಾಗ್ಗಳನ್ನು ಬರೆಯೋದು ಅದು ಚಾಲೆಂಜಿಂಗ್ ಆಗಿತ್ತಾ, ಅದು ಯಾವ ರೀತಿ ಇತ್ತು ಅಂತ? ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಜಡೇಶ್ ಅವ್ರಿಗೆ. ಯಾಕೆಂದರೆ ನನಗೆ ತರುಣ್ ಸರ್ನ ಪರಿಚಯ ಮಾಡಿಸಿದ್ದು ಜಡೇಶ್. ನಾನು ಒಬ್ಬ ರೈಟರ್ ಆಗಿ ನನಗಿದು ಬೇರೆನೇ ಬಣ್ಣ. ಯಾಕಂದರೆ ಅಷ್ಟು ದಿನ ಬರೆದಿದ್ದು ಬೇರೆ, ಈ ಮಾಫಿಯಾ, ರೌಡಿಸಮ್ಮು, ಪೊಲೀಸ್ದು ಅದೆಲ್ಲ ಬರೆದಿದ್ದೆ. ಇದು ಈ ಥರದ್ದು ಕತೆಗೆ ಮಾತು ಕೊಡೋದು, ಮಾತು ಬರೆಯೋದು, ಕೂರಿಸೋದು ತುಂಬಾ ಕಷ್ಟ ಇತ್ತು. ಈಸಿ ಇರಲಿಲ್ಲ. ಕಥೆಯಲ್ಲಿ ತುಂಬ ವಿಭಾಗಗಳು ಬರುತ್ತೆ, ತುಂಬಾ ಡೈಮೆನ್ಷನ್ಸ್ ಇದೆ. ಮತ್ತು ಎಲ್ಲದಕ್ಕೂ ಮೀರಿ ದರ್ಶನ್ ಸರ್ ಥರದ್ದು ಒಬ್ಬ ನಾಯಕ ನಟ ಸಿಕ್ಕಿದಾಗ ಅವರು ದೊಡ್ಡ ಫ್ಯಾನ್ ಬೇಸ್ ಇರುತ್ತೆ. ಹೌದು. ಸೊ ಅದು ಸಿಕ್ಕಾಪಟ್ಟೆ ತುಂಬ ದೊಡ್ಡ ಟಾಸ್ಕು. ಏನೇನೋ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಯಾವುದೂ ಇನ್ ಬಿಟ್ವೀನ್ ಬರಿಬೇಕಾಗುತ್ತೆ. ಹೆವಿ ಮಾಸ್ ಬೇಕು ಹಂಗಂತ ಔಟ್ ಆಫ್ ಕತೆ ಹೋಗಂಗಿಲ್ಲ. ಹೀರೋಯಿಸಮ್ ಬೇಕು ಹಂಗಂತ ಈ ಬೇರೆ ಬರೋಂಗಿಲ್ಲ. ಕತೆ ಒಳಗಡೆನೆ ಆ ಚೌಕಟ್ಟಲ್ಲೇ ಬರಿಬೇಕಾಗಿತ್ತು. ಮತ್ತು 70ರ ದಶಕದಲ್ಲಿ ನಡೆಯೋ ಒಂದು ಕತೆ, ಹಳ್ಳಿ ಮಾತು. ಸೊ ಇದೆಲ್ಲದರ ನಡುವೆ ಬರೆದಿದ್ದು. ಸೊ ನೋಡಿರೋರು ಅಂದರೆ ಇನ್ನು ಸಿನಿಮಾ ತಂತ್ರಜ್ಞರು ಮತ್ತು ಅವರು ಅಲ್ಲಿ ಕೆಲಸ ಮಾಡೋರು ಅಭಿಪ್ರಾಯಗಳು ಎಲ್ಲರದ್ದು ಒಬ್ಬೇರಿಸೋ ಥರ ಇದೆ ಅಂತ. ಈ ಸಿನಿಮಾಗೆ ಕಾಟೇರ ಅನ್ನೋ ಟೈಟಲ್ ಯಾಕೆ ಕೊಟ್ರು ಅಂತ? ಇದು ವರ್ಕಿಂಗ್ ಟೈಟಲ್ ಬೇರೆ ಇದ್ದಿದ್ದೆ ಆ್ಯಕ್ಚುಲಿ. ಕಾಟೇರ ಒಂದು ದೇವಿ ಹೆಸರು, ಅದು ಒಂದು ಹರಕೆಯಲ್ಲಿ, ಕಾಟೇರಮ್ಮನ ಹರಕೆಯಲ್ಲಿ ಹುಟ್ಟಿದ್ದು ಅಂತ ಒಂದು ಹೀರೋ ಅನ್ನೋದಕ್ಕೆ ಒಂದು ಬಂದು ಹೋಗುವಂಥ ವಿಚಾರ. ಅದು ಮೇಜರ್ ಅಲ್ಲ, ಆ ಥರದ್ದು ಒಂದು ಹಿನ್ನೆಲೆ ಇರುವಂಥದ್ದು ಒಂದಿದ್ದು ಅಷ್ಟೇ. ಸೊ ನಾವು ಬೇರೆ ಇಟ್ಕೊಂಡೆ ವರ್ಕಿಂಗ್ ಶುರು ಮಾಡಿದ್ವಿ. ಬಟ್ ಬಾಸ್ ಕತೆ ಟೈಟಲ್ ಹೇಳಿದ್ದು ಬಾಸ್ ಹೇಳಿದರು, ಈ ಟೈಟಲ್ ಇಟ್ಕೊಳ್ಳೋಣ, ಕಾಟೇರ ಇದು ತುಂಬ ಸೂಕ್ತ ಅನಿಸುತ್ತೆ ಅಂತ ನನಗೆ ತರುಣ್ ಸರ್ ಬಾಸ್ ಈ ಥರ ಹೇಳ್ತಿದ್ದಾರೆ ಅಂತ ತುಂಬ ಸ್ಪೆಷಲ್ ಇದೆ ಅಂತ ನಮ್ಮ ಟೀಮ್ ಕಡೆಯಿಂದ ಒಂದು ಒಪಿನಿಯನ್ ಸಿಕ್ತು. ಆಮೇಲೆ ಒಂದು ಅನೌನ್ಸ್ ಆದಮೇಲೆ ತಗೋತಲ್ವಾ ಅಂತ, ಅದಕ್ಕೆ ಅವರು ದೊಡ್ಡವರು ಯಾಕೆ ಅಷ್ಟು ಜಡ್ಜ್ಮೆಂಟು ಇರುತ್ತೆ ಅನ್ನೋದಕ್ಕೆ ಅದು ನನಗೆ ಒಂದು ಎಕ್ಸ್ಪೀರಿಯೆನ್ಸ್. ಅಂದರೆ ನನಗೆ ಆಮೇಲೆ ನಾನು ಶೋರಾಗಿ ಹೇಳ್ತಿದ್ದೀನಿ, ಅದು ಇಷ್ಟೊಂದು ವರ್ಕ್ ಆಗ್ತಾ ಇರಲಿಲ್ಲ. ಅಂದರೆ ಅವ್ರಿಗೆ ಗೊತ್ತಿತ್ತು ಇದು ಇಲ್ಲಿಗೋ ನಿಲ್ಲುತ್ತೆ, ಇದು ಈ ಥರ ಸ್ಪೆಷಲ್ ಇದೆ ಅನ್ನೋದು. ಸೊ ಆ ಥರ ಇದು ಅಂತ ನನಗೆ ಆಮೇಲೆ ಅದು ರಿವೀಲ್ ಆಯಿತು. ಇವಾಗ ಇದು ಬಿಟ್ಟರೆ ಬೇರೆ ಇಲ್ಲ ಅಂತ ಶುರು ಆಯಿತು. ಕಥೆಯಾಗಿ ನೀವು ನೋಡಿದವ್ರು, ನೀವು ಅದನ್ನ ವಿಜುವಲೈಸ್ ಮಾಡಿದ್ರಿ. ಈಗ ಆನ್ ಸ್ಕ್ರೀನ್ ಅಲ್ಲಿ ನೋಡುವಾಗ ಎಷ್ಟು ಖುಷಿ ಅನ್ಸುತ್ತೆ? ನಾನು 100ಕ್ಕೆ 100 ಹೇಳ್ತಾ ಇರ್ತೀನಿ. ಯಾಕಂದ್ರೆ 100ಕ್ಕೆ 100 ಅಂತಲ್ಲ, ಅದು ಬೇರೆನೇ ವಿಜುವಲೈಸೇಷನ್. ಆ ಎರ ಕಟ್ಟಿಕೊಡೋದಿದೆಯಲ್ಲ, ನಾನು ಡೈರೆಕ್ಟ್ರೇ, ಬಟ್ ಹೇಳಿದಷ್ಟು ಸುಲಭ ಇಲ್ಲ. ಬಟ್ ಅಲ್ಲಿ ನಿರ್ಮಾಪಕರ ಶ್ರಮ ಮತ್ತೆ ಡೈರೆಕ್ಟರ್ ಶ್ರಮ ಮತ್ತೆ ಡೈರೆಕ್ಷನ್ ಟೀಮ್ ಆ ಎರ 70 ಭಾಗದ ಎರ ಕಟ್ಟಿಕೊಡೋದು ಮಾತ್ರ ತುಂಬಾ ಅದ್ಭುತ. ಅಂದ್ರೆ ನೀವು ಬೇರೆ ಲೋಕಕ್ಕೆ ಈಗಿನ ಜನ್ರೇಷನ್ ನೋಡಿದ್ದಕ್ಕೆ ತುಂಬ ಇದು ಸಿನಿಮಾ ಜೊತೆ ಒಂದು ನಾಲೆಡ್ಜ್ ಅಂತಲೂ ಹೇಳ್ಬೋದು ಇವಾಗ. ಸೊ ಈ ಥರದ್ದೆಲ್ಲ ಬದುಕಿತ್ತ, ಈ ಥರದೊಂದು ಲೈಫ್ ಇತ್ತ ಅವಾಗ, ಈ ಥರದ್ದೆಲ್ಲ ಹೋರಾಟಗಳಿದ್ದಾವೆ, ಈ ಥರ ಒಂದು ಕಂಟೆಂಟ್ಗಳಿದ್ದಾವೆ, ಈ ಥರದಗಳು ನಡೆದಿದ್ದಾವ ಅನ್ನೋದೇ ಈಗಿನ ಜನ್ರೇಷನ್ಗೆ ಒಂದು ಇದು. ಆಗಿನವ್ರಿಗೆ ಅವ್ರ ಜೊತೆ ಜರ್ನಿ, ನಾನು ಈ ಥರ ಇನ್ಸಿಡೆಂಟಲ್ಲಿ ಇದ್ದೆ, ನಾನು ಇದು ಮಾಡಿದೆ, ಈ ಎರಡು ವಿಷಯಗಳು ಆಗಿನ ಜನ್ರೇಷನ್ಗೂ ಈಗಿನ ಜನ್ರೇಷನ್ಗೂ ಒಂದು ಪಕ್ಕ ಮಾಸ್ ಕಂಟೆಂಟ್ ಸಿನಿಮಾ. ಎಲ್ಲ ಪಾತ್ರಗಳನ್ನು ನಾವು ಜೀವಿಸಿ ಬರೆದು ನಿರ್ದೇಶಕರಿಗೆ, ಕಥೆಗಾರರಿಗೆ ಒಪ್ಪಿಸಿದಾಗ ಅವರು ಅದಕ್ಕೆ ಯಾರು ಜೀವ ತುಂಬ್ತಾರೆ ಆ ಥರದ ನಟಿಯರನ್ನ ಕ್ಯಾಸ್ಟ್ ಮಾಡಿದಾಗ ಒಬ್ಬ ರೈಟ್ರಿಗೆ ತುಂಬಾ ಖುಷಿ ಕೊಡುತ್ತೆ. ಕಾಟೇರಲ್ಲಂತೂ ರಂಗ ಪ್ರತಿಭೆಗಳು ತುಂಬ ಇದ್ದಾವೆ. ಪ್ರತಿಯೊಂದು ಪಾತ್ರನೂ, ಒಂದು ಸಣ್ಣ ಪಾತ್ರ ಸ್ಕ್ರೀನ್ ಮೇಲೆ ಅಲ್ಲೆಲ್ಲೋ ಮೂಲೆಯಲ್ಲಿ ಇದ್ರೂ ಕೌಂಟ್ ಆಗುತ್ತೆ. ಅಷ್ಟು ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ ಪಾತ್ರಗಳು. ಜಸ್ಟ್ ಸುಮ್ಮನೆ ಒಂದು ಗ್ಲಿಂಪ್ಸ್ ಅಲ್ಲಿ ಬಿಟ್ಟಿದ್ದು, ಮಚ್ಚು 2 ದಪ ಕೆಂಪಗಾಗುತ್ತೆ, ಒಂದು ರಕ್ತದಲ್ಲಿ ನೆಂದಾಗ, ಬೆಂಕಿಲಿ ಬೆಂದಾಗ ಅಂತ ಯಾವ ರೇಂಜಿಗೆ ಸೌಂಡ್ ಆಯ್ತು ಅಂದ್ರೆ ನಿಜಕ್ಕೂ ಒಬ್ಬ ರೈಟರ್ ಆಗಿ ನಾನು ತುಂಬಾ ಖುಷಿ ಕೊಡ್ತದೆ. ಯಾವುದು ಸುಮ್ಮನೆ ಫಿಲ್ ಮಾಡೋದಕ್ಕೆ ಬರ್ದಿದ್ದಲ್ಲ,
ಅದಕ್ಕೆ ಬೇಕು ಅಂತಾನೆ ಬರೆದಿದ್ದು, ಬಟ್ ಅದು ಉಪಯೋಗನೂ ಹಂಗೆ ಇದೆ. ಪ್ರತಿ ಸೀನ್ಗೂ ಅಷ್ಟು ಇಂಪಾರ್ಟೆನ್ಸ್ ಇದೆ. ಆಸ್ ಅ ಕತೆಗಾರರಾಗಿ ಜೊತೆಗೆ ಡೈಲಾಗನ್ನು ಬರೆದಿರುವಾಗಿ ಇಬ್ಬರೂ ಕೂಡ ಆ ಸಿನಿಮಾಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಅದನ್ನು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು. ಆ್ಯಂಡ್ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ ಜೊತೆಗೆ ಈ ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ, ಕಾಟೇರ ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲ, ಸಾಕಷ್ಟು ಭರವಸೆ, ನಿರೀಕ್ಷೆ ಇರುವಂತಹ ಸಿನಿಮಾ ಡಿಸೆಂಬರ್ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ, ಜೊತೆಗೆ ಸ್ಟಾರ್ ಕಾಸ್ಟ್ ಹೇಗಿದೆ, ಅದರ ಡೈಲಾಗ್ ಯಾವ ರೀತಿ ಇರುತ್ತೆ, ಹಾಡುಗಳು ಯಾವ ರೀತಿ ಇರುತ್ತೆ, ಇದೆಲ್ಲ ಒಂದಷ್ಟು ಗ್ಲಿಮ್ಸ್ಗಳು ನಿಮಗೂ ಕೂಡ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.